ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ CLT ಅಂದರೆ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಸರ್ಟಿಫಿಕೇಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ. ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಮೊಬೈಲಲ್ಲಿ ಹೋಗಿ CLT ಅಂತ ಟೈಪ್ ಮಾಡಿ, ಗೂಗಲಲ್ಲಿ ಹೋಗಿ ಇಲ್ಲಿ CLT ಕರ್ನಾಟಕ ಸರ್ಕಾರ ಅಂತ ಬರುತ್ತೆ ಸ್ನೇಹಿತರೆ. ಈ ರೀತಿ ಕರ್ನಾಟಕ ಸರ್ಕಾರ ಅಂತ ಬಂದಾಗ ಈ ರೀತಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಅಂತ ಒಂದು ಹೋಮ್ ಪೇಜ್ ಬರುತ್ತೆ ಸ್ನೇಹಿತರೆ. ಈ ಹೋಮ್ ಪೇಜಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಹೋಮು, ರಿಜಿಸ್ಟ್ರೇಷನ್ನು, ಅಪ್ಲೈ ಫಾರ್ ಎಕ್ಸಾಮು, ಡೌನ್ಲೋಡ್ಸು ಮತ್ತು ಸೆಂಟರ್ ಡೀಟೇಲ್ಸು, ಹೌ ಟು ಅಪ್ಲೈ, ಸಿಲೆಬಸ್ಸು, ಸರ್ಟಿಫಿಕೇಷನ್ ಮ್ಯಾನ್ಯುವಲ್ಲು, ಕಾಂಟ್ಯಾಕ್ಟ್ ಎಲ್ಲ ಇದಾವೆ ಸ್ನೇಹಿತರೆ. ನೀವೇನಾದರೂ ಮೊದಲಿಗೆ ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ಇಲ್ಲಿ ಹೋಗಬೇಕು, ಅಪ್ಲೈ ಫಾರ್ ಎಕ್ಸಾಮ್ ಅಂದರೆ ಇಲ್ಲಿ ಹೋಗಬೇಕು, ಡೌನ್ಲೋಡ್ ಅಂದರೆ ಇಲ್ಲಿ ಹೋಗಬೇಕಾಗತ್ತೆ ಸ್ನೇಹಿತರೆ. ಡೌನ್ಲೋಡ್ಸ್ಗಲ್ಲಿ ಹೋಗಬೇಕಾಗತ್ತೆ. ಡೌನ್ಲೋಡ್ಸಲ್ಲಿ ಹೋಗಿ ನೀವೇನಾದರೂ ಅಡ್ಮಿಷನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು, ಸ್ಕೋರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇದು ಕೆಳಗೆ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಡೌನ್ಲೋಡ್ ಮಾಡಿಕೊಂಡು ನೀವೇನಾದರೂ ಈ ಮೊದಲಿಗೆ ನಿಮ್ಮ KJD ನಂಬರ್ ಇದ್ದು ನೀವೇನಾದರೂ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿದ್ರೆ ಇಲ್ಲಿ ನಿಮ್ಮ KJD ನಂಬರ್ ಹಾಕಿ ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು. ಒಂದು ವೇಳೆ ನೀವು KJD ನಂಬರ್ ಇದೆ, ಪಾಸ್ವರ್ಡ್ ನಮ್ಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಕೆಳಗೆ ಫರ್ಗಟ್ ಪಾಸ್ವರ್ಡ್ಗೆ ಕ್ಲಿಕ್ ಹಿಯರ್ ಮಾಡಿ ಸ್ನೇಹಿತರೆ. ಒಂದು ವೇಳೆ ಪಾಸ್ವರ್ಡ್ ಇದ್ದರೆ ನೀವು ಡೈರೆಕ್ಟ್ KJD ನಂಬರ್ ಹಾಕಿ ಪಾಸ್ವರ್ಡ್ ಹಾಕ್ಬೋದು. ಈಗ ನಾನೇನು ಮಾಡ್ತಾಯಿದ್ದೀನಿ, ನನ್ನ ಒಂದು KJD ನಂಬರ್ ಹಾಕ್ತಾಯಿದ್ದೀನಿ. KJD ನಂಬರ್ ಹಾಕಿ ಮತ್ತು ಪಾಸ್ವರ್ಡ್ ಸೆಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಪಾಸ್ವರ್ಡ್ ಸೆಟ್ ಮಾಡ್ಕೊತಾ ಇದ್ದೀನಿ. ಈಗ KJD ನಂಬರ್ ಹಾಕಿದ್ಮೇಲೆ ಡೇ ಹಾಕಬೇಕು, ಅಂದರೆ ಡೇಟ್ ಆಫ್ ಬರ್ತಲ್ಲಿ ಮತ್ತು ಮಂತ್ ಹಾಕಬೇಕಾಗತ್ತೆ, ಮಂತ್ ಹಾಕಬೇಕು ಮತ್ತು ಇಯರನ್ನು ಹಾಕಬೇಕಾಗತ್ತೆ. ಯಾವ ಇಯರು ಅಂತಲೂ ಸಹ ನಾವು ಹಾಕಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಹಾಕಿ ನೋಡಿ ನಾವು ಇಲ್ಲಿ ಸಬ್ಮಿಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಸಬ್ಮಿಟ್ ಕೊಟ್ಟಾಗ ನಾವು ಮತ್ತೆ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ ಸೆಟ್ ಮಾಡಿಕೊಂಡು ಆಮೇಲೆ ನೀವು ಲಾಗಿನ್ ಆಗಬೇಕಾಗತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಪಾಸ್ವರ್ಡು ನನ್ನ ಮೊಬೈಲಿಗೆ ಬಂದಿದೆ. ನಮ್ಮ ಮೊಬೈಲ್ ಅಂದರೆ ನಮ್ಮ ಒಂದು ರಿಜಿಸ್ಟ್ರೇಷನ್ ಆಗಿರುವಾಗ ಜಿಮೇಲ್ ನಾವು ಹಾಕಿರ್ತೀವಲ್ಲ ಆ ಜಿಮೇಲ್ಗೆ ಬಂದಿದೆ. ಸೊ ನಾವು ಆ ಜಿಮೇಲಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕಾಗತ್ತೆ ಏನು ಪಾಸ್ವರ್ಡ್ ಬಂದಿದೆ ಅಂತ. ಸೊ ಮೆಸೇಜ್ ಬಂದಿದೆ ನೋಡಿ ಸ್ನೇಹಿತರೆ, ಯುವರ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಸೆಂಟ್ ಆನ್ ಯುವರ್ ಜಿಮೇಲ್ ID ಆ್ಯಂಡ್ ಮೊಬೈಲ್ ನಂಬರ್. ನಿಮ್ಮ ಮೊಬೈಲ್ಗೆ ಕಾಮನ್ ಮೆಸೇಜು ಬರುತ್ತೆ, ಜಿಮೇಲ್ಗೂ ಬಂದಿರುತ್ತೆ. ಎರಡರಲ್ಲಿ ಒಂದು ಕಡೆ ಆದರೂ ಖಂಡಿತ ಬಂದಿರುತ್ತೆ ಸ್ನೇಹಿತರೆ. ನೀವು ಅಲ್ಲಿ ನೋಡಿ ನಿಮ್ಮ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೋದು. ಈಗ ನಾನು ನನ್ನ ಪಾಸ್ವರ್ಡನ್ನು ನೋಡ್ಕೊಳ್ತೇನೆ. ಪಾಸ್ವರ್ಡ್ ಜಿಮೇಲ್ಗೆ ಬಂದಿದೆಯಾ, ಯಾವುದಕ್ಕೆ ಬಂದಿದೆ ಅಂತ ನೋಡಿಕೊಂಡು ಲಾಗಿನ್ ಆಗ್ತೀನಿ ಸ್ನೇಹಿತರೆ. 100% ಬಂದಿರ್ತದೆ ನೋಡಿ ಸ್ನೇಹಿತರೆ. ಇಲ್ಲಿ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಯುವರ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಸೆಂಟ್ ಆನ್ ಯುವರ್ ಇಮೇಲ್ ID ಆ್ಯಂಡ್ ಮೊಬೈಲ್ ನಂಬರು. ಯೂಸರ್ ID ನಿಮ್ಮ KJD ನಂಬರ್ ಇರುತ್ತೆ, ಪಾಸ್ವರ್ಡಿಗೆ ಬಂದಿರೋದೇ ಇರುತ್ತೆ. ಅವೆರಡನ್ನು ಹಾಕಿ ಲಾಗಿನ್ ಆಗಬೇಕಾಗತ್ತೆ. ಈಗ ಪಾಸ್ವರ್ಡ್ ಸೆಟ್ ಆಗಿದೆ ಸ್ನೇಹಿತರೆ. ಮತ್ತೆ ನಾನು ಗೂಗಲ್ಗೆ ಹೋಗಿ CLT ಅಂತ ಟೈಪ್ ಮಾಡ್ತಾಯಿದ್ದೀನಿ. CLT ಅಂತ ಟೈಪ್ ಮಾಡಿದಾಗ ಈ ರೀತಿ CLT ಕರ್ನಾಟಕ ಸರ್ಕಾರ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ಸ್ ಅಂತಿದೆಯಲ್ಲ, ಈ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಕೋರ್ ಕಾರ್ಡ್ ಆರ್ ಡಿಜಿಟಲ್ ಸರ್ಟಿಫಿಕೇಟ್ ಅಂತಿದೆ, ಅದ್ರ ಮೇಲೆ ಟಚ್ ಮಾಡ್ತೀನಿ. ಇಲ್ಲಿ ಮೊದಲಿಗೆ ನಾನು KJD ನಂಬರ್ ಹಾಕ್ತೀನಿ ಮತ್ತು ಇಲ್ಲಿ ನನಗೇನು ಇದರಿಂದ CLTಯಿಂದ ಪಾಸ್ವರ್ಡ್ ಬಂದಿದೆಯೋ ಆ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಆಗ್ತೀನಿ ಸ್ನೇಹಿತರೆ. ಸೊ ಈಗ ನಾನು ಲಾಗಿನ್ ಆಗಿದ್ದೀನಿ ಸ್ನೇಹಿತರೆ. ಲಾಗಿನ್ ಆದ ತಕ್ಷಣ ಈ ರೀತಿ ಬಂತು ನಂದು. ಈ ಒಂದು ಡಿಜಿಟಲ್ ಪ್ರಮಾಣ ಮುದ್ರಿಸುವ ಕುರಿತು ಕೈಪಿಡಿ ಅಂತಿದೆ. ಸೊ ನಮಗೆ ಸ್ಕೋರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಡಿಜಿಟಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ನಾವು ಇಲ್ಲೇನು ಮಾಡೋಣ ಅಂದರೆ ಇಲ್ಲಿ ನಿಮ್ಮ ಸ್ಕೋರ್ ಬಂದಿದೆ, ನಿಮ್ಮ ರಿಸಲ್ಟ್ ಬಂದಿದೆ, ನಿಮ್ಮ ಸ್ಕೋರ್ ಕಾರ್ಡು ಇದೆ, ಡಿಜಿಟಲ್ ಸರ್ಟಿಫಿಕೇಟ್ ಇದೆ, ಎರಡೂ ಸಹ ನೋಡ್ಕೋಬೋದು ಸ್ನೇಹಿತರೆ. ಮೊದಲಿಗೆ ನಾವು ಸ್ಕೋರ್ ಕಾರ್ಡನ್ನು ನೋಡ್ಕೊಳ್ಳೋಣ ಯಾವ ರೀತಿ ಇದೆ ಅನ್ನೋದನ್ನು. ಮತ್ತು ನೋಡಿ ನಮ್ಮ ಒಂದು ಇದರಲ್ಲಿ ಸ್ಕೋರ್ ಕಾರ್ಡು ಓಪನ್ ಆಗುತ್ತೆ PDF ರೂಪದಲ್ಲಿ. ನೋಡಿ ಈಗ ನಾನು PDF ರೂಪದಲ್ಲಿ ಆ ಒಂದು ಸ್ಕೋರ್ ಕಾರ್ಡ್ನ ನಾನು ಓಪನ್ ಮಾಡ್ತಾಯಿದ್ದೀನಿ. ಇದು ಸ್ಕೋರ್ ಕಾರ್ಡ್ ಸ್ನೇಹಿತರೆ. ಇವು ಎಷ್ಟು ಸ್ಕೋರ್ ಆಗಿದೆ ಅಂತ ಇದೊಂಥರ ಮಾರ್ಕ್ಸ್ ಕಾರ್ಡ್ ಇದ್ದಂಗೆ. ಮತ್ತು ನಾವು ಬ್ಯಾಕ್ ಬಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಯಾವ ರೀತಿ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಡಿಜಿಟಲ್ ಸರ್ಟಿಫಿಕೇಟ್ ಅಂತಿದೆಯಲ್ಲ, ಈ ಡಿಜಿಟಲ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಇದು ಮತ್ತು ನಮಗೆ ಡಿಜಿಟಲ್ ಸರ್ಟಿಫಿಕೇಟ್ ಓಪನ್ ಆಗುತ್ತೆ ನೋಡಿ. ಫೈಲ್ ಡೌನ್ಲೋಡೆಡ್ ಅಂತ ಬಂತು, ಓಪನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. PDF ಅಂತ ಕೇಳ್ತಾ ಇದೆ. ಸೊ PDF ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಈ ರೀತಿ ನಮಗೆ ಡಿಜಿಟಲ್ ಸರ್ಟಿಫಿಕೇಟು ಬರುತ್ತದೆ ಸ್ನೇಹಿತರೆ. ಈ ರೀತಿ ನಾವು ನಮ್ಮ ಒಂದು ಸ್ಕೋರ್ ಕಾರ್ಡ್ನ ಮತ್ತು ಡಿಜಿಟಲ್ ಸರ್ಟಿಫಿಕೇಟ್ನ ಪಡೆದುಕೊಳ್ಳಬಹುದು. ಈ ರೀತಿ ಪ್ರತಿಯೊಂದು ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ನಮ್ಮ ಒಂದು ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ. ಆದರೆ ನೀವು ಪ್ರಿಂಟ್ ಕೊಟ್ಟಾಗ, ಡೈರೆಕ್ಟ್ ಪ್ರಿಂಟ್ ಕೊಟ್ಟಾಗ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಇರೋದಿಲ್ಲ, ಸಿಗ್ನೇಚರ್ ಅಂತ ಇರುತ್ತೆ. ಸೊ ಅದೇನು ತೊಂದರೆ ಇಲ್ಲ, ನಿಮಗೆ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಬರ್ತಾ ಇದೆ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರಿಂಟ್ ಮಾಡಿ ಚೆನ್ನಾಗಿ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.